ಮಳೆ. ನಾನು ಮನೆಗೆ ಹೋಗೋವರೆಗೂ ಕಾಯಕ್ಕಾಗ್ತಿರ್ಲಿಲ್ವಾ? ಹಾಂ, ಛತ್ರಿನೂ ತರಲಿಲ್ಲ. ಓ, ಎಷ್ಟೊಂದು ನೆಂದೋದ್ನಲ್ಲ. ಸರಿ, ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ಅಜ್ಜಿ. ಹಲೋ ಹಲೋ ಪ್ರೀತಿ. ಹಾಂ, ಸಾರಿ ಅಜ್ಜಿ. ಆ್ಯಕ್ಚುಲಿ ಶಿಫ್ಟ್ ಮುಗ್ದಿದ್ದೇ ಲೇಟಾಗೋಯ್ತು. ಈ ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ಅಜ್ಜಿ. ನಾನು ಇನ್ನು 10 ನಿಮಿಷದಲ್ಲಿ ನೆಂದರೂ ಪರವಾಗಿಲ್ಲ, ಮನೆಗೆ ಬರ್ತೀನಿ. ಆಯ್ತು ಪ್ರೀತಿ, ಬೇಗ ಮನೆಗೆ ಬಾ. ನೀನು ಮದುವೆ ಆಗೋ ವಿಶಾಲ್ ಬಿಟ್ರೆ ಈ ಊರಿನಲ್ಲಿ ನಮ್ಗೆ ಯಾರೂ ಗೊತ್ತಿಲ್ಲ. ಈ ಊರು ಹೊಸ್ತು, ಈ ಊರಲ್ಲಿರೋ ಜನರೆಲ್ಲ ಹೊಸಬ್ರು. ತಡ ಮಾಡಬೇಡ, ಬೇಗ ಮನೆಗೆ ಬಂದ್ಬಿಡು. ಏನಜ್ಜಿ ನೀವೊಳ್ಳೆ. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಒಂದು ಶಾರ್ಟ್ಕಟ್ ಹುಡುಕಿದ್ದೀನಿ. ಈ ಕಾಡಿನ ದಾರಿಲಿ ಮನೆಗೆ ಬೇಗ ಬಂದ್ಬಿಡ್ಬೋದು, ಚಿಟ್ಕೆ ಹೊಡೆಯೋಷ್ಟರಲ್ಲಿ. ಇನ್ನು 10 ನಿಮಿಷದಲ್ಲಿ ಮನೇಲಿರ್ತೀನಿ, ಆಯ್ತಾ? ಕಾಡ್ದಾರಿನಾ? ಈಗ ತಾನೇ ನೆಂದು ಹೋಗಿದ್ದೀನಿ ಅಂತ ನೀನೇ ಹೇಳ್ದೆ. ನೋಡು, ನೀನು ಕೂದಲು ಕಟ್ಕೊಂಡಿದೀಯ ತಾನೆ? ಹಾಂ ಅಜ್ಜಿ. ನೋಡು ಪ್ರೀತಿ, ನನ್ನ ಮಾತನ್ನ ಉಡಾಫೆಯಾಗಿ ತಗೋಬೇಡ. ನೀನು ಮನೆಗೆ ಬರೋವರೆಗೂ ಜಡೆ ಕಟ್ಟಿರ್ತೀಯ ಅಂತ ನನಗೆ ಮಾತು ಕೊಡುಕಂದ. ರಾತ್ರಿ ಆಗಿದೆ ಅಲ್ವಾ? ಏನಜ್ಜಿ ನೀವೊಳ್ಳೆ. ಕೂದಲು ಒದ್ದೆ ಆಗಿರೋದಕ್ಕೂ ರಾತ್ರಿ ಆಗಿರೋದಕ್ಕೂ ಏನು ಸಂಬಂಧ? ಹಾಂ, ಈ ರಾತ್ರಿ ನಿದ್ದೆಯಿಂದ ಎದ್ದು ಬಂದು ಯಾರು ನನ್ನ ಕೂದಲನ್ನ ಕತ್ತರಿಸ್ತಾರೆ ಹೇಳು? ಅಷ್ಟೊಂದು ಸಲೀಸಾಗಿ ತಗೋಬೇಡ ಪ್ರೀತಿ. ನಿಜ ಹೇಳು, ನೀನು ಕೂದಲು ಕಟ್ಟಿದೀಯ ತಾನೆ? ನನಗೆ ಮಾತು ಕೊಡು, ನೀನು ಕಟ್ಟಿದ ಕೂದಲು ಬಿಚ್ಚಲ್ಲ ಅಂತ. ಹಾಂ ಅಜ್ಜಿ, ನನ್ನ ಕೂದಲು ಕಟ್ಟಿದ್ದೀನಿ ನಿಜವಾಗ್ಲೂ. ಸರಿ, ನೀವು ಬೇಗ ಊಟ ಬಿಸಿ ಮಾಡಿ, ನಾನು ಈಗಿಂದೀಗಲೇ ಬರ್ತಿದ್ದೀನಿ. ಸರಿನಮ್ಮ. ಅಜ್ಜಿ ಯಾರು ನೀವು? ಏ ಹುಡುಗಿ, ಇಷ್ಟು ಹೊತ್ತಿನಲ್ಲಿ ಒಬ್ಳೆ ಏನ್ ಮಾಡ್ತಾ ಇದೀಯಾ? ಅದು ನಾನು ಮನೆಗೆ ಹೋಗ್ತಿದ್ದೆ. ನಮ್ಮ ಅಜ್ಜಿ ಸಾಕು. ಮೊದಲು ನಿನ್ನ ತಲೆ ಕೂದಲನ್ನ ಕಟ್ಕೋ, ಹಾಗೆ ಸುಮ್ಮನೆ ಮನೆ ಕಡೆ ಹೊರಡು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒದ್ದೆ ಆಗಿರೋ ತಲೆ ಕೂದಲನ್ನ ಬಿಟ್ಕೊಂಡು ತಿರ್ಗಾಡೋ ಸಮಯ ಅಲ್ಲ ಇದು, ಅರ್ಥ ಆಯ್ತಾ? ಈಗಿಂದೀಗಲೇ ನಿನ್ನ ಕೂದಲು ಕಟ್ಕೊಂಡು ಹೊರಡು ಇಲ್ಲಿಂದ. ಎಲ್ರಿಗೂ ಏನಾಗಿದೆ? ಯಾಕೆಲ್ರೂ ನನ್ನ ಕೂದಲು ಹಿಂದೆ ಬಿದ್ದಿದ್ದಾರೆ? ಛೇ, ಇದೊಂದಾಗದ್ ಬಾಕಿ ಇತ್ತು. ನಾನೊಬ್ಬ ನಾಸ್ತಿಕ ಅನ್ನೋದ್ರ ಬಗ್ಗೆ ದುರಂಕಾರ ಇತ್ತು. ನನಗೆ ದೇವರಲ್ಲೂ ನಂಬಿಕೆ ಇರಲಿಲ್ಲ, ಮತ್ತು ಮೂಢನಂಬಿಕೆ ಬಗ್ಗೆ ವಿಶ್ವಾಸನೂ ಇರಲಿಲ್ಲ. ಆದರೆ ನನ್ನ ಈ ದುರಂಕಾರ ಒಂದೇ ದುರ್ಘಟನೆಯಿಂದ ಬದಲಾಯಿತು. ಈ ಲೋಕನ ನೋಡೋ ರೀತಿನೇ ಬದಲಾಯಿಸ್ಬಿಡ್ತು. ಯಾಕೆಂದರೆ ನಾನು ನೋಡಿದ್ದು ಕಲ್ಪನೆಯನ್ನೇ ಮೀರಿತ್ತು. ಒಂದು ಭಯಾನಕ ದೃಶ್ಯ ನೋಡಿದೆ, ತುಂಬಾ ಹತ್ತಿರದಿಂದ. ಪ್ರೀತಿ, ಆದರೆ ಪ್ರೀತಿ ಅದನ್ನೆಲ್ಲ ಒಬ್ಬಳೇ ಅನುಭವಿಸಿದ್ಲು. ಮತ್ತೆ ಇದು ಅವಳ ಕತೆ.
ಬಿಡು ನನ್ನ, ಬಿಡು ಬಿಡು ಬಿಡು, ಬೇಡ ಬಿಡು ಬಿಡು. ಯಾವತ್ತಿ ಊರಿನಲ್ಲಿ ನನ್ನ ಸುಂದರವಾದ ಕಾಲ್ಗಳನ್ನಿಟ್ಟಿಯೋ ಅವತ್ತಿಂದ ನನ್ನ ಕಣ್ಣು ಮತ್ತು ಮನಸ್ಸು ಎರಡೂ ನಿನ್ನ ಮೇಲೆ ಇದೆ. ಕಾಪಾಡಿ ಕಾಪಾಡಿ, ಬಿಡು, ಬಿಟ್ಬಿಡು ನನ್ನ, ಬಿಟ್ಬಿಡು ಸಾಹೇಬ್ರೆ. ನಿಮ್ಮಿ ಗಂಡಸ್ತನನ ಈ ಅಲೆಮಾರಿ ಮೇಲೆ ತೋರಿಸಿ ನೋಡೋಣ ಸಾಹೇಬ್ರೆ. ಇಲ್ಲಿಂದ ಹೊರಟು ಬಿಡಿ ಸಾಹೇಬ್ರೆ, ಇಲ್ಲಾಂದ್ರೆ ಇಲ್ಲಾಂದ್ರೆ ಏನು ಮಾಡ್ತೀಯಾ? ಕಾಡಲ್ಲಿ ಅಲ್ದಾಡೋ ಅಲೆಮಾರಿ ನೀನು ನನಗೆ ಎದುರಿಸ್ತೀಯಾ? ಹಾಂ, ನೀನೇನು ಕಾಡ್ನವಳ ಅಥವಾ ಕ್ಷೌರ ಮಾಡೋವಳ? ಈ ಗಿಡ ಕತ್ತರಿಸೋ ಚಾಕುವಿಂದ ನನ್ನ ಕೂದಲು ಕತ್ತರಿಸ್ತೀಯಾ? ಕ್ಷಮಿಸ್ಬಿಡಮ್ಮ, ನೀನು ಈ ಗಿಡ ಕತ್ತರಿಸೋ ಚಾಕು ನೋಡಿ ನನ್ನ ಮನ್ಸು ಬದಲಾಯಿಸ್ಬಿಟ್ಟೆ. ಹಾಂ, ಆಯ್ತಾ? ಸರಿ, ಒಂದಲ್ಲ ಒಂದೆರಡ ಎರಡು. ಈಗ ಬರೀ ನಿನ್ ಮುಖ ಕೊಯ್ದಿದ್ದೀನಿ, ನೋಡ್ತೀಯಾ ಇನ್ನೇನ್ ಕತ್ತರಿಸ್ತೀನಿ ಅಂತ. ಏಯ್ ಏಯ್, ನೋಡ್ಕೋತೀನಿ, ಇಬ್ರೇನಾ ನೋಡ್ಕೋತೀನಿ. ಥ್ಯಾಂಕ್ ಯು. ನೀನು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದರೆ ಆ ಗೂಂಡ ಏನು ನನ್ನನ್ನು ಮಾಡೋಕ್ಕಾಗ್ತಿರ್ಲಿಲ್ಲ, ನಾನು ಅವನನ್ನು ಏನೂ ಮಾಡೋಕ್ ಬಿಡ್ತಿರ್ಲಿಲ್ಲ. ಅದು ನಿನ್ನಂತ ಕೋಮಲ ಮತ್ತೆ ಸುಂದರವಾದ ಹೆಣ್ಣಿನ ಮೇಲೆ ಅವನ ಕೈ ಇಡೋಕ್ ಮುಂಚೆ ನಾನು ಅವನ ಕೈ ಕತ್ತರಿಸ್ತಿದ್ದೆ. ನಾನು ನಿನ್ನ ಜೊತೆ ಇರೋವರೆಗೂ ಯಾರು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೂ ಧೈರ್ಯ ಮಾಡೋದಿಲ್ಲ. ಮತ್ತೆ ಏನು ನಿನ್ನ ಹೆಸರು? ನನ್ನ ಹೆಸರು ತಿಮೀರಾ. ತಿಮೀರಾ? ನನ್ನ ಹೆಸರು ಪ್ರೀತಿ ಅಂತ, ಪ್ರೀತಿ ಕಶ್ಯಪ್. ನಾನು ಈ ಊರಿಗೆ ಮೊನ್ನೆ ಬಂದಿರೋದು, ನಮ್ಮ ಅಜ್ಜಿ ಜೊತೆ ಇರ್ತೀನಿ. ನೀನೆಲ್ಲಿರೋದು? ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ಮನೆ ಇದ್ರಲ್ವಾ, ಜೊತೆಗೆ ಯಾರಾದ್ರೂ ಇರೋಕ್ಕೆ. ಯಾವಾಗ ಗಂಡ ಕೊಡೋ ಕಷ್ಟ ತಡ್ಕೊಳಕ್ಕಾಗ್ಲಿಲ್ವೋ ಆಗ ಹಳ್ಳಿ ಬಿಟ್ಟು ಊರು ಸೇರ್ಕೊಂಡೆ. ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೀನಿ. ಇವತ್ತಿಂದ ನೀನು ಒಬ್ಬಂಟಿ ಅಲ್ಲ, ನಾನಿಲ್ವಾ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ, ನೋಡ್ತಾ ಇರು. ಹಾಗೆ ನಿನ್ನಿಂದ ಇಷ್ಟನ್ನೇ ಬಯಸ್ತೀನಿ. ಸರಿ, ನಾನು ಹೊರಡ್ತೀನಿ, ತುಂಬ ಲೇಟ್ ಆಯಿತು. ಹಾಗೆ ಇನ್ನೊಂದು ವಿಷಯ, ನಿನ್ನ ಮತ್ತೆ ಭೇಟಿ ಮಾಡಬೇಕು ಅಂದರೆ ಎಲ್ಲಿ ಸಿಗ್ತೀಯಾ? ಅಲೆಮಾರಿಗಳಿಗೆ ಮನೆ ಅಂತ ಇರೋಲ್ಲ. ಇತ್ತೀಚೆಗೆ ಈ ಮರನೇ ನನ್ನ ಮನೆ ಆಗಿದೆ. ಸುಡೋ ಬಿಸಿಲಿದ್ದಾಗ ನೆರಳು ಕೊಡುತ್ತೆ, ಮತ್ತೆ ರಾತ್ರಿ ಆದ್ರೆ ತಾಯಿ ಥರ ಲಾಲಿ ಹಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡಿಸುತ್ತೆ. ನೀನು ಇಲ್ಲಿವರೆಗೂ ಬರೋಕ್ಕಾಗ್ದಿದ್ರೆ ನನ್ನ ಮನಸ್ಸಿಂದ ಜ್ಞಾಪಿಸ್ಕೊ, ನಾನು ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಓಕೆ, ನಾನು ಹೊರಡ್ತೀನಿ. ಛೇ, ಸಮಾಜದಿಂದ ಬೇಸತ್ತು ದೂರ ಉಳಿದಿರೋ ಈ ಎಲೆಮಾರಿ ಇಲ್ಲಿ ಮರದ ಕೆಳಗಡೆ ಮಲಗ್ತಾಳ. ಇವಳಿಗೊಂದು ವ್ಯವಸ್ಥೆ ಮಾಡಲೇಬೇಕಲ್ವಾ? ಬಾಮ್ಮ, ಟವೆಲ್ ತಗೋ. ಅದು ಹೇಗೆ ನೀನು ಗೊತ್ತು ಗುರಿ ಇಲ್ದಿರೋರ್ನೆಲ್ಲ ನಂಬಿಟ್ಟೆ?
ಅಜ್ಜಿ ಅವಳ ಮೇಲೆ ಅನುಮಾನ ಪಡೋಕೆ ಏನಾದ್ರೂ ಕಾರಣ ಬೇಕಲ್ವಾ? ಮತ್ತೆ ಅವಳು ದೇವ್ರ ಥರ ಬಂದು ನನ್ನನ್ನು ಕಾಪಾಡಿದಾಳೆ. ಕೂತ್ಕೋ. ಹಾ, ಅಜ್ಜಿ, ನೀವು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಿ ಅಲ್ವಾ, ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಸಿಗೋದು ತುಂಬ ಕಷ್ಟ ಅಂತ. ಹಾ. ಆ ಅಲೆಮಾರಿ ಹುಡುಗಿ ಹೆಸರು ಏನಂತ ಹೇಳ್ದೆ? ತಿಮಿರಾ. ತಿಮಿರಾ. ಇದೆಂತ ಹೆಸರು ಪ್ರೀತಿ? ತಿಮಿರಾ ಅಂದ್ರೆ ಅದರ ಅರ್ಥ ಅಂಧಕಾರ, ಕತ್ತಲು ಅಂತ ಕಣಮ್ಮ. ನೋಡು, ಅನಿರೀಕ್ಷಿತ ಸಮಯದಲ್ಲಿ ನಮಗೆ ದೇವ್ರ ಥರ ಸಹಾಯ ಮಾಡೋರು ಕೆಲವೊಮ್ಮೆ ರಾಕ್ಷಸರೇ ಇರ್ತಾರೆ. ಅವರನ್ನು ಇಷ್ಟು ಸಲೀಸಾಗಿ ನಂಬಬೇಡ ಪ್ರೀತಿ. ಅವರ ನಿಜ ರೂಪ ಬೇರೆನೇ ಇರುತ್ತೆ ಕಂದ. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ತಾನೆ? ಅಲೆಮಾರಿ, ಎಲ್ಲಿದೆಯೇ? ಇವತ್ತು ನಿನ್ನ ಇನ್ನೂ ನೆಮ್ಮದಿಯಿಂದ ನಿದ್ರೆ ಮಾಡಿಸ್ತೇನೆ. ಎಂತೆಂಥವ್ರಿಗೆ ಮಣ್ಣು ಮುಗಿಸಿಲ್ಲ ನಾನು. ನೋಡ್ತೀನಿ ನಿನ್ನ ಚಾಕು ನೀನು ಹೇಗೆ ಕಾಪಾಡುತ್ತೆ ಅಂತ. ಕಣ್ಣ ಮುಚ್ಚಲು ಆಟ ಆಡ್ತಿದ್ಯಾ ನನ್ನ ಜೊತೆ? ಸರಿ ಆಯಿತು, ಬಾ, ಕಣ್ಣ ಮುಚ್ಚಲ ಆಡೇ ಬಿಡೋಣ. ನಾನಿವತ್ತು ನಿನ್ನ ಬಿಡಲ್ಲ. ಹೇ, ಹತ್ರ ಬರೋಣ. ಅದ್ಯಾಕೆ ಹಾಗೆ ನಡೀತಾ ಇದೆಯಾ? ಬಿಡ, ಯಾರು ಬಿಡ. ಮುಟ್ಟಾಳ, ನಿನಗೆ ನಿಜವಾಗ್ಲೂ ಅನ್ಸಿದ್ದ ಬರೀ ಒಂದು ಮರದ ಕಟ್ಟಿಗೆ ಹಿಡಿದು ಒಬ್ಬ ಯಕ್ಷನಿಗೆ ನೋವು ಕೊಡ್ತೀನಿ ಅಂತ? ಪ್ರೀತಿನ ನಿನ್ನ ಹೋಲ್ಸ್ ಕೈಗಳಿಂದ ಮುಟ್ಟೋಕ್ ಹೊರಟಿದ್ಯಲ್ಲ, ಅವಳಿಗಾಗಿ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಯಕ್ಷರಾಜ, ಈ ನಿಮ್ಮ ದಾಸಿ 100 ವರ್ಷಗಳ ನಂತರ ಈ ಶಾಪದಿಂದ ಮುಕ್ತನಾಗ್ತಾಳೆ. ಈ ವಿಕೃತ ಶರೀರನ ಬಿಟ್ಟು ಹೋಗೋ ಸಮಯ ಬಂದಿದೆ ಯಕ್ಷರಾಜ. ಸಿಕ್ಬಿಟ್ಲು ನನಗೆ ಮದುವೆ ಆಗ್ತಿರೋ ಸುಂದರವಾದ ಹುಡುಗಿ. ಅವಳನ್ನು ವಶಪಡಿಸ್ಕೊಂಡು ಅವಳ ದೇಹವನ್ನ ನನ್ನ ಹೊಸ ಮನೆ ಮಾಡ್ಕೊತೀನಿ. ಅದಾದ್ಮೇಲೆ ಈ ವಿಕೃತ ಯಕ್ಷಿಣಿ ಒಬ್ಬ ಸುಂದರ ಮೋಹಿನಿ ಆಗ್ತಾಳೆ ಯಕ್ಷರಾಜ. ಸಾಂಗು ಎಣ್ಣೆ ಕೊಡಮ್ಮ. ಸಾಂಗ್ ಪ್ರೀತಿ, ಏನು? ನಿನ್ನ ಕೈಲಿ ಈ ಮಾರ್ಕ್ ಹೇಗೆ ಬಂತು? ಅದು ನೆನ್ನೆ ಆ ಗುಂಡದಿಂದ ತಪ್ಪಿಸ್ಕೊಳ್ಳುವಾಗ ಆಗಿರ್ಬೇಕೇನೋ, ನಂಗೆ ಗೊತ್ತಿಲ್ಲ. ಇದೀಗ ನಿಮ್ಮ ಮುಂದೆ ಒಂದು ವಿಶೇಷ ಸುದ್ದಿ ಇದೆ. ನಗರದ ಕಾಡಿನ ಪ್ರದೇಶದ ಬಳಿ ಪೊಲೀಸರಿಗೆ ಬರ್ಬರವಾಗಿ ಹತ್ಯೆಯಾಗಿರೋ ಒಬ್ಬರ ಮೃತದೇಹ ಸಿಕ್ಕಿದೆ. ತಮ್ಮ ತನಿಖೆಗೆ ಬೇಕಾದ ಉತ್ತರಗಳಾದ ಕೊಲೆ ಹೇಗಾಯ್ತು, ಯಾವಾಗಾಯ್ತು, ಎಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡುತ್ತಿದ್ದಾರೆ. ಅಜ್ಜಿ,
ಏನಾಯ್ತಮ್ಮ? ನಿನ್ನೆ ರಾತ್ರಿ ನನ್ನ ಜೊತೆ ಇವನು ಅದೇ ಗುಂಡ. ಅಯ್ಯೋ ದೇವ್ರೆ, ಎಷ್ಟು ವಿಕೃತವಾಗಿ ಕೊಂದಿದ್ದಾರೆ ಇವನನ್ನ. ಇರು, ನಾನು ನೋಡ್ತೀನಿ. ಬಾ ಮಗ್ನೆ. ಹಲೋ ಅಜ್ಜಿ. ಒಳ್ಳೇದಾಗ್ಲಿಪ್ಪ, ನಡಿ. ವಿಶಾಲ್, ಇವನು ಅವನೇ. ನಿನ್ನೆ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡವನು. ಕೇವಲ 15 ರಾತ್ರಿಗಳ ಸಮಯ ಇದೆ ನನ್ನ ಹತ್ರ. ಬರೋ ಹುಣ್ಣಿಮೆಯ ದಿನದಷ್ಟೊತ್ತಿಗೆ ನಿನ್ನಿಂದ 3 ವಸ್ತುಗಳನ್ನ ಕಿತ್ಕೊಂಡು ಅದರ ಆಹುತಿಯನ್ನ ಯಕ್ಷರಾಜರಿಗೆ ಕಾಣಿಕೆಯಾಗಿ ಕೊಡಬೇಕು. ಮತ್ತೆ ಈ 15 ದಿನದೊಳಗೆ ನಿನ್ನ ರಕ್ತ, ನಿನ್ನ ಕೂದಲು, ನಿನ್ನ ಕಣ್ಣೀರನ್ನ ಈ ಮಡಿಕೆಯೊಳಗೆ ಸಮರ್ಪಿಸಬೇಕಾಗತ್ತೆ. ಆ 3 ವಸ್ತುಗಳು ಸಾಕು. ಅದರಿಂದ ನಿನ್ನ ಮನಸ್ಸು, ನಿನ್ನ ಶರೀರ ಮತ್ತೆ ನಿನ್ನ ಭಾವನೆಗಳನ್ನ ನನ್ನ ವಶಕ್ಕೆ ತಗೋತೀನಿ. ಅದಾದ್ಮೇಲೆ ನಿನ್ನ ಶರೀರ ನನ್ನ ಹೊಸ ಮನೆ ಆಗುತ್ತೆ. ಪ್ರೀತಿ, ವಿಶಾಲ್, ಅವನು ತುಂಬ ಕೆಟ್ಟವನೇ ಇರಬಹುದೇನೋ. ಅವನು ಮಾಡಿದ ಪಾಪಕ್ಕೆ ಶಿಕ್ಷೆ ಆಗಬೇಕಿತ್ತು. ಆದರೆ ಅವನಿಗೆ ಇಂಥ ಭಯಾನಕ ಸಾವು ಆಗಬೇಕಿತ್ತ? ಪ್ರೀತಿ, ರಕ್ಷಮಾ, ನನ್ನ ಮೇಲಾಣೆ, ಇದನ್ನು ನಿನ್ನ ಕೈಯಿಂದ ಯಾವತ್ತೂ ತೆಗಿಬೇಡ. ಈ ಪಂಚಲೋಹದ ಕಡಗನ ನಿನ್ನ ಮದುವೆಗೋಸ್ಕರ ಅಂತ ಮಾಡಿಸಿದ್ದೆ ಮಗಳೇ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನನ್ನ ಮನಸ್ಸು ಯಾಕೋ ತುಂಬ ಗೊಂದಲದಲ್ಲಿದೆ. ನಮ್ಮ ಮೇಲೆ ಯಾವುದೋ ದುಷ್ಟಶಕ್ತಿಯ ಕಣ್ಣು ಬಿದ್ದಿರೋ ಹಾಗಿದೆ. ತುಂಬ ಭಯ ಆಗ್ತಿದೆ ಮಗಳೇ. ಈ ಪಂಚಲೋಹದ ಕಡಗದಲ್ಲಿ ದುಷ್ಟಶಕ್ತಿಗಳನ್ನು ನಾಶ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅನ್ಕೊಂಡೆ ಇದನ್ನ. ಸೀರಿಯಸ್ಲಿ ಅಜ್ಜಿ, ಇವತ್ತಿನ ದಿನಗಳಲ್ಲೂ ನೀವು ಇಂಥ ವಿಷಯಗಳು ನಂಬ್ತೀರಾ? ವಿಶಾಲ್, ಪ್ರತಿ ವಿಷಯನ ತರ್ಕ ಮತ್ತು ವಿಜ್ಞಾನದ ಜೊತೆ ಹೋಲ್ಸೋಕ್ಕಾಗಲ್ಲ. ಹೋಗ್ಲಿ ಬಿಡಿ, ನೀನು ಹೋಗಿ ಫ್ರೆಶ್ ಅಪ್ ಆಗು. ಇವತ್ತು ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ. ಆಗಿದ್ದಾಗೋಯ್ತು ಪ್ರೀತಿ. ನೀನು ಯಾಕೋ ತುಂಬ ತಲೆ ಕೆಡಿಸ್ಕೊತಾ ಇದೀಯ ಅದ್ರ ಬಗ್ಗೆ. ಇದನ್ನೊಂದು ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡು ಪ್ರೀತಿ. ಇಲ್ಲ, ನಿನ್ನ ಕೊಳಕು ಕೈಗಳು ಆ ಶರೀರನ ಇನ್ನು ಮಲಿನ ಮಾಡೋಕೆ ನಾನ್ ಬಿಡಲ್ಲ. ಬಾಯ್ ಪ್ರೀತಿ. ಬಾಯ್.
ಸದ್ಯ ಜಸ್ಟ್ ಮಿಸ್ಸು. ಪ್ರೀತಿ, ತುಂಬ ಹೊತ್ತಾಗಿದೆ, ಒಳಗಡೆ ಬಾಮ್ಮ. ತಿಮೀರಾ, ನಾನು ಇಲ್ಲೇ ಇರೋದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಯಾವಾಗ ನನ್ನ ಸ್ನೇಹಿತೆ ಅಂತ ಕರೆದ್ಯೋ ಆಗಿಂದಾಗ್ಲೇ ಕಂಡಿಡಿದು ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ನನಗ್ ನಿನ್ ಬಗ್ಗೆ ಯೋಚನೆ ಶುರುವಾಗಿತ್ತು. ಆ ಗೂಂಡ ಸತ್ತಾಗಿಂದ ನಿನಗ್ ತುಂಬಾ ಬೇಜಾರಾಗಿರ್ಬೇಕಲ್ವಾ? ನಿನ್ನೆ ರಾತ್ರಿ ನನ್ನ ಜೊತೆ ಇವನು ಅದೇ ಗೂಂಡ. ಗೊತ್ತಿಲ್ಲಪ್ಪ, ಆದ್ರೆ ಅವನ್ ಸಾವು ಮಾತ್ರ ತುಂಬಾ ಭಯಂಕರವಾಗಿತ್ತು. ಏನಾಯ್ತು? ನಿನ್ನೆವರೆಗೂ ಈ ಖಡ್ಗ ಇವಳ ಕೈಯಲ್ಲಿ ಇರ್ಲಿಲ್ವಲ್ಲ, ಇದಕ್ಕಿದ್ದಾಗೆ ಈ ಖಡ್ಗ ಎಲ್ಲಿಂದ ಬಂತು? ಇದು ಇವಳ ಕೈನಲ್ಲಿರುವಾಗ ನಾನು ಇವಳನ್ನ ಮುಟ್ಟಕ್ಕೂ ಆಗಲ್ಲ. ಈ ಹಾಳಾದ ಪಂಚಲೋಹ ನನ್ನನ್ನ ಸುಟ್ಟು ಬಿಡುತ್ತೆ. ಇಲ್ಲ, ಏನಿಲ್ವಲ್ಲ. ಅದೇನಂದ್ರೆ ನನ್ಗೆ ಆ ಗೂಂಡ ನೆನ್ಪಾಗ್ಬಿಟ್ಟ. ಸ್ವಲ್ಪ ಭಯ ಆಗೋಯ್ತು. ನನಗೂ ಬುದ್ಧಿನೇ ಇಲ್ಲ ನೋಡು. ನೀನ್ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ನಡಿ ಮನೆಗೆ ಹೋಗೋಣ. ಇಲ್ಲ, ಇವತ್ ಬೇಡ, ಇನ್ಯಾವತ್ತಾದ್ರೂ ಬರ್ತೀನಿ. ಮೀರಾ, ನಡಿ ನನ್ನ ಜೊತೆ. ಸರಿ, ನಡಿ ಹೋಗೋಣ. ನಡಿ. ಬಾ, ಅಜ್ಜಿನ ಮೀಟ್ ಮಾಡಿಸ್ತೀನಿ. ನಿನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಖಂಡಿತ ಆ ಅಜ್ಜಿನೇ ಇವಳಿಗೆ ಖಡ್ಗ ಹಾಕ್ಸಿರ್ಬೇಕು. ಆ ಮುದುಕಿ ಪಂಚಲೋಹದ ಅಂಶಗಳನ್ನ ಈ ಹಾಸ್ಟೆಲಲ್ಲೂ ಹಾಕ್ಸಿದಾಳೆ. ಈ ಪಂಚಲೋಹದ ಅಂಶಗಳಿರೋವರೆಗೂ ನಾನು ಈ ಹಾಸ್ಟೆಲನ್ನ ಮುಟ್ಟೋಕ್ಕೂ ಆಗಲ್ಲ. ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ನಡಿ. ನಿನ್ ಕಣ್ ಕೆಳಗಡೆ ಏನೋ ಇದೆ. ಹಾ, ಅಲ್ಲೇ ಅಲ್ಲೇ. ನಿನ್ನ ಕೈಯಲ್ಲಿ ಆ ಖಡ್ಗ ಇರುವಾಗ ನಾನಿನ್ನ ಮುಟ್ಟೋಕಾಗದೇ ಇರಬಹುದು ಪ್ರೀತಿ. ಆದ್ರೆ ನಿನ್ನ ಕೂದಲನ್ನ ನೀನು ಕೊಡದೆ ನಿನಗೆ ಬೇರೆ ದಾರಿನೇ ಇಲ್ಲ. ಪ್ರೀತಿ, 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 ಪ್ರೀತಿ.
ಏನಾಯ್ತು ಅಜ್ಜಿ? ಎದ್ದೇಳು. ನಿನ್ನ ಕೂದಲು ನೀನು ಯಾರ ಹತ್ರನೋ ಮಾತಾಡ್ತಿದ್ದೆ ಅಂತ ಅನ್ನಿಸ್ತು. ನೀನು ಯಾರ ಹತ್ರ ಮಾತಾಡ್ತಿದ್ದೆ? ಯಾರೋ ಇದ್ರು, ನಂಗೆ ಏನು ನೆನಪಾಗ್ತಿಲ್ಲ. ತುಂಬ ಹೊತ್ತಾಗಿದೆ ಕಂದ, ಒಳಗೆ ಬಂದು ಮಲಕ್ಕೋ. ನಾನು ಮಲ್ಕೊಳಕ್ಕೆ ಹೋಗ್ತಿದ್ದೀನಿ. ಬಾ ಬಾ, ಒಳಗೆ ಬಾ. ನಿನ್ ತಲೆ ಕೂದಲನ್ನ ಆಹುತಿ ಕೊಟ್ಟು ನಿನ್ನ ಮನ್ಸನ್ನ ವಶಪಡಿಸ್ಕೊಂಡಿದ್ದಾಯ್ತು ಪ್ರೀತಿ. ಆದ್ರೆ ಈಗ ನಿನ್ನ ರಕ್ತ ಹಾಗೂ ಕಣ್ಣೀರನ್ನ ತಗೊಳ್ಳೋ ಸಮಯ ಬಂದಿದೆ. ಈ 3 ವಸ್ತುಗಳು ಸಿಕ್ಕರೆ ಸಾಕು, ಅವನ್ನೆಲ್ಲ ಆಹುತಿ ಕೊಟ್ಟು ನಿನ್ನ ದೇಹವನ್ನ ನನ್ನ ವಶಕ್ಕೆ ಪಡ್ಕೋತೀನಿ. ನೀನು ಯಾಕೋ ತುಂಬ ತಲೆ ಕೆಡಿಸ್ಕೊತಾ ಇದೆಯಾ ಅದ್ರ ಬಗ್ಗೆ? ಇದನ್ನೊಂದು ಕೆಟ್ಟ ಕನಸು ಅಂದ್ಕೊಂಡು ಮರ್ತ್ಬಿಡು. ಅಜ್ಜಿ ಮೀಟ್ ಮಾಡಿಸ್ತೀನಿ. ನಿನ್ನ ನೋಡಿ ತುಂಬ ಖುಷಿ ಪಡ್ತಾರೆ. ನಿಮ್ಮಿಬ್ಬರನ್ನ ನಾನು ಯಾವಾಗ ಬೇಕಾದರೂ ಮುಗಿಸ್ಬಹುದು. ಆದ್ರೆ ಅದು ತುಂಬಾ ಸರಳ ಸಾವಾಗುತ್ತೆ. ಪ್ರೀತಿಗೆ ಆ ಪಂಚಲೋಹದ ಖಡ್ಗ ಹಾಕ್ಸಿ ಮತ್ತೆ ಹೊಸ್ತಲಿಗೆ ಲೋಹದಂಶ ಹಾಕಿರೋದ್ರಿಂದ ನನ್ನ ಕೆಲಸ ಕಷ್ಟವಾಗ್ತಿರ್ಬಹುದು. ಆದ್ರೆ ಈ ತಿಮೀರ ಏನೇ ಆದ್ರೂ ತನ್ನ ಗುರಿಯನ್ನ ಮುಟ್ಟೇ ಮುಟ್ತಾಳೆ. ತಯಾರಾಗು ಪ್ರೀತಿ. ನಿನ್ನ ಕಾಪಾಡ್ತಿರೋ ವಸ್ತುಗಳನ್ನ ಮತ್ತೆ ವ್ಯಕ್ತಿಗಳನ್ನ ನಿನ್ನ ಜೀವನದಿಂದ ನೀನೇ ಕಿತ್ತು ಬಿಸಾಕ್ಬೇಕಾಗಿದೆ. ವಿಶಾಲ್, ನೀನು ಇಲ್ಲಿ ಹೇಗೆ? ಬರಲೇಬೇಕಾಯ್ತು, ಇಂಪಾರ್ಟೆಂಟ್ ಕೆಲಸ ಇತ್ತು. ಏನ್ ಕೆಲಸ? ವಿಶಾಲ್ ಬಿಡು. ವಿಶಾಲ್ 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 ಬಿಡು. ವಿಶಾಲ್ ವಿಶಾಲ್ ಬಿಡು.
ಪ್ರೀತಿ ಏನಾಯ್ತಮ್ಮ? ನಿಂಗೆ ಕೆಟ್ಟ ಕನಸೇನಾದ್ರೂ ಬಿತ್ತ ಮಗಳೇ? ಅಜ್ಜಿ ನಾನ್ ನಂಬೇಡ ಪ್ರೀತಿ, ಅವಳು ನಿನ್ನನ್ನ ದ್ವೇಷಿಸ್ತಾಳೆ. ಮಾತಾಡು ಪ್ರೀತಿ. ಅಜ್ಜಿ ನಿನ್ನ ಕೊಲ್ಲೋ ಪ್ರಯತ್ನ ಪಡ್ತಿದ್ದಾಳೆ. ಏನಾಗ್ತಿದ್ಯಮ್ಮ ಪ್ರೀತಿ? ನಾನು ಆರಾಮಾಗಿದ್ದೀನಿ. ನೀವು ಇಲ್ಲಿಂದ ಹೋಗಿ. ಪ್ರೀತಿ ಯಾಕೆ ಹೀಗೆ ಮಾತಾಡ್ತಿದೀಯಾ? ಏನಾಗ್ತಿದೆ ನನ್ನ ಮಗುಗೆ? ಪ್ರೀತಿ ಏನಾಗಿದೆ ನಿನಗೆ? ಒಂದ್ಸರಿ ಹೇಳ್ದೆ ತಾನೆ, ಹೋಗಿಲ್ಲಿಂದ. ಇದು ಕೇವಲ ಆರಂಭ ಮುದುಕಿ. ನೀನು ನನ್ನ ಚರ್ಮನ ಸುಟ್ಟು ತಪ್ಪು ಮಾಡಿದೆ, ಅಂಥದ್ರಲ್ಲಿ ನಿನ್ನನ್ನು ಆರಾಮಾಗಿ ನಿದ್ದೆ ಮಾಡೋಕೆ ಹೇಗೆ ಬಿಡ್ಲಿ? ಪ್ರೀತಿ, ಇವತ್ತಿಂದ ನೀನ್ ಎಲ್ಲರನ್ನು ಅನುಮಾನದಿಂದ ನೋಡ್ತೀಯ. ನಿನಗೆ ಹತ್ರ ಆಗಿರೋರೆಲ್ಲ ನಿನಗೆ ಕಷ್ಟ ಕೊಡೋಕ್ ಬರ್ತಿದ್ದಾರೆ ಅನ್ಸೋದಲ್ದೆ, ಪ್ರೀತಿ ಇವತ್ತಿಂದ ನೀನು ಅವ್ರಿಗೆ ಕಷ್ಟ ಕೊಡ್ತೀಯ. ಪ್ರೀತಿ, ನನ್ನ ರೂಮಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ. ಇವತ್ತು ಭಾನುವಾರ, ಅಜ್ಜಿ ಮೊಮ್ಮಗಳಿಬ್ರು ಸ್ವಲ್ಪ ಶಾಪಿಂಗ್ ಮಾಡೋಣವಾ? ಪ್ರೀತಿ ಪ್ರೀತಿ ಪುಟ, ನನ್ನ ಮಾತು ಕೇಳಿಸ್ಕೊಂಡೆ ತಾನೆ? ಹೋಗ್ಲಿ ಬಿಡು, ಮಾತಾಡಬೇಡ. ಸರಿ, ಮಂಗಳಾರತಿ ತಗೋ. ಏನಾಯ್ತು? ಅಯ್ಯೋ ದೇವ್ರೆ, ನಿನ್ನ ಕೈಲಿರೋ ಗುರುತು ಇನ್ನೂ ಗಾಢವಾಗಿದೆಯಲ್ಲ. ಅಯ್ಯೋ ಇರು, ಎಲ್ಲೋ ಹೋಗ್ತಿದೀಯಾ? ನಾನು ಹೋಗ್ಬೇಕು. ಎಲ್ಲಿಗೆ? ಯಾರೋ ನನಗೋಸ್ಕರ ಕಾಯ್ತಿದ್ದಾರೆ. ಇರು ಒಂದು ನಿಮಿಷ. ವಿಶಾಲ್ ಜೊತೆ ಏನಾದರೂ ಹೊರಗಡೆ ಹೋಗ್ತಿದೀಯಾ? ಹಾ, ವಿಶಾಲ್ ಜೊತೆ ಜಗಳ ಆಗಿಲ್ಲ ತಾನೆ? ಅಯ್ಯೋ, ಮಾತಾಡಮ್ಮ ಪ್ರೀತಿ. ಸರಿ, ನಾನೇ ವಿಶಾಲ್ಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ವಿಶಾಲ್, ನಿನ್ನ ಪ್ರೀತಿ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಗೊತ್ತಿಲ್ಲ, ಏನು ಕೇಳಿದ್ರೂ ಉತ್ತರನೇ ಕೊಡ್ತಿಲ್ಲ. ಸುಮ್ಮನೆ ಮಂಕ ಕೂತಿದ್ದಾಳೆ. ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡಿ. ಭಗವಂತ, ನನ್ನನ್ನು ಕಾಪಾಡ್ಬಿಟ್ಟೆ. ಈ ಪ್ರೀತಿ ಎಲ್ಲಿ ಹೋದ್ಲು? ಪ್ರೀತಿ ಏನಾದರೂ? ಅದು ಸಾಧ್ಯ ಇಲ್ಲ, ಇದು ಅಕಸ್ಮಾತ್ತಾಗಿದ್ದು.
ನೀನು ಅವಳೇ ತಾನೆ ಅವತ್ತು ರಾತ್ರಿ ಇಲ್ಲೇ ನನಗೆ ಸಿಕ್ಕಿದ್ಯಲ್ಲ. ನೀವು ಹುಡುಗಿರು ನಾವು ದೊಡ್ಡೋರು ಹೇಳೋ ಮಾತನ್ನು ಯಾಕೆ ಕೇಳಲ್ಲ? ಅವತ್ತು ರಾತ್ರಿನೂ ಹೇಳಿದ್ದೆ ತಾನೆ ನಿನ್ನ ಕೂದಲನ್ನು ಕಟ್ಕೋ ಅಂತ. ಬೇಗ ನಿನ್ನ ಕೂದಲನ್ನು ಕಟ್ಕೋ. ಮತ್ತೆ ನಂಗೊಂದು ಮಾತು ಹೇಳು, ನೀನು ಇಷ್ಟೊತ್ತಿನಲ್ಲಿ ಒಬ್ಳೇ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ? ಕಾಯ್ತಿದ್ದೀನಿ. ಸರಿ, ನೀನು ಯಾರಿಗೋಸ್ಕರ ಕಾಯ್ತಿದ್ಯಲ್ಲ ಫೋನ್ ಮಾಡಿ ತಿಳ್ಕೊ ಅವರು ಎಲ್ಲಿದ್ದಾರೆ ಅಂತ. ಬಂದಮೇಲೆ ಬೇಗ ಇಲ್ಲಿಂದ ಹೊರಟುಬಿಡು. ನನ್ನ ಮಾತು ಕೇಳು, ಈ ಜಾಗದಲ್ಲಿರೋದು ಒಳ್ಳೇದಲ್ಲ. ಪ್ರೀತಿ, ನಿಂಗೆ ಈ ಹುಡುಗಿ ಗೊತ್ತಾ? ನನ್ನ ಮದುವೆ ಆಗೋಳು. ಮುಟ್ಟಾಳ ನೀನು. ಪ್ರೀತಿ ಪ್ರಣಯ ನಡ್ಸೋಕ್ಕೆ ನಿಂಗೆ ಇದೇ ಜಾಗನ ಸಿಕ್ಕಿದ್ದು. ಇವತ್ತಿನ ಹುಡುಗರು ಪ್ರೀತಿಲಿ ಕುರುಡ್ರು ಮಾತ್ರ ಅಲ್ಲ, ಮುಟ್ಟಾಳರು ಆಗಿರ್ತಾರೆ. ಹೊರಡಿ, ಇವಳನ್ನ ಬೇಗ ಇಲ್ಲಿಂದ ಕರ್ಕೊಂಡು ಹೋಗು. ಪ್ರೀತಿ, ಪ್ರೀತಿ, ನಾನು ಏನೇನು ಅನುಭವಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ಅಜ್ಜಿ ಪುಣ್ಯಕ್ಕೆ ಹೇಗೋ ಸಾವಿಂದ ತಪ್ಪಿಸ್ಕೊಂಡ್ರು. ಬೆಳಗ್ಗೆಯಿಂದ ಎಲ್ಲಿದ್ದೆ ನೀನು? ಹೇಳ್ದೆ ಕೇಳ್ದೆ ಹೇಗೆ ಮನೆಯಿಂದ ಬಂದ್ಬಿಟ್ರೆ? ಪ್ರೀತಿ, ಅಜ್ಜಿಗೂ ನನಗೂ ಬೆಳಗ್ಗೆಯಿಂದ ಕಾಲ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಪ್ರೀತಿ, ಪ್ರೀತಿ, ನಾನೇನೋ ಕೇಳ್ತಾ ಇದ್ದೀನಿ, ಉತ್ತರ ಕೊಡು. ಯಾಕೆ ಬಂದಿದ್ಯಾ ನೀನ್ ಇಲ್ಲಿಗೆ? ಯಾಕೆ ಬಂದಿದ್ಯಾ ನೀನು ಇಲ್ಲಿಗೆ? ಹೋಗು, ನನ್ನೊಬ್ಬಳನ್ನೇ ಬಿಟ್ಬಿಡು. ನೋಡ್ ಪ್ರೀತಿ, ಸುಮ್ಮನೆ ಹಠ ಮಾಡ್ಕೊಂಡು ಕೂರ್ಬೇಡ. ನಾನು ಅಜ್ಜಿ ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿದ್ದಾಗಿದೆ. ಮನೆಗೆ ನಡಿ. ಹೋಗಿಲ್ಲಿಂದ, ಸುಮ್ಮನೆ ತೊಲಗು. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸರಿ, ನಿನಗೇನು ಬೇಕೋ ಅದೇ ಮಾಡು. ಇವತ್ತು ಕೂಡ ನೀನು ನನ್ನ ಜೀವ ಉಳಿಸ್ಬಿಟ್ಟೆ ತಿಮೀರಾ. ಏನಾಯ್ತು? ಯಾಕೆ ನಿಂತ್ಬಿಟ್ಟೆ ತಿಮೀರಾ? ನಿಂಗೆ ಗೊತ್ತಾ, ನಾನು ಬೆಳಗಿಂದ ನಿನಗೋಸ್ಕರ ಕಾಯ್ತಿದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದ ಇವತ್ತಿನವರೆಗೂ ನನ್ನನ್ನು ಸಾಕಿದ ನನ್ನ ಅಜ್ಜಿ, ನನ್ನನ್ನು ತುಂಬ ಪ್ರೀತಿಸೋ ವಿಶಾಲ್ ನನ್ನನ್ನು ಮದುವೆ ಆಗೋನು. ಆದರೆ ಇವತ್ತು ಅವರಿಬ್ರು ಸುತ್ತಮುತ್ತ ಇರೋಕ್ಕೂ ನನಗೆ ಭಯ ಆಗ್ತಿದೆ. ನನಗೆ ಗೊತ್ತು ಅವರಿಬ್ರು ನನ್ನನ್ನು ಸಾಯಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ನಿನ್ನೊಬ್ಬಳ ಜೊತೆನೇ ತಿಮೀರಾ ನನ್ನ ಕಷ್ಟಗಳನ್ನ ಹೇಳ್ಕೊತೀನಿ, ಹೇಳ್ಕೊಂಡು ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೋತೀನಿ. ಆದರೆ ನೀನಿವತ್ತು ನೀನು ನನ್ನ ತಪ್ಕೊಳ್ಳೂ ಇಲ್ಲ ಅಲ್ವಾ? ನಿನ್ನಲ್ಲಿರೋ ಭಯಕ್ಕೆ ಅರ್ಥ ಇಲ್ಲ ಅಂತಲ್ಲ ಪ್ರೀತಿ. ಅದ್ಯಾಕೋ ಗೊತ್ತಿಲ್ಲ, ನಂಗೂ ಅವಾಗವಾಗ ಅನ್ಸುತ್ತೆ ನಿಮ್ಮ ಅಜ್ಜಿ ಮತ್ತೆ ಆ ವಿಶಾಲ್ ನಿನ್ನ ಜೀವದ ಹಿಂದೆ ಬಿದ್ದಿದ್ದಾರೆ ಅಂತ. ಅದಕ್ಕೆ ತಾನೇ ನಾನು ನಿನ್ನನ್ನು ಕಾಪಾಡೋಕೆ ಓಡ್ ಬಂದೆ. ಒಂದ್ ಮಾತು ಹೇಳು ಪ್ರೀತಿ, ಯಾವತ್ತಾದ್ರೂ ಅವರಿಬ್ರು ನಿಂಗೇನಾದ್ರೂ ಯಾವ್ದಾದ್ರೂ ಉಡುಗೊರೆ ಕೊಟ್ಟಿದ್ದಾರಾ? ಒಂದ್ ವೇಳೆ ಕೊಟ್ಟಿದ್ರೆ ನೀನು ಹುಷಾರಾಗಿರು. ಆ ಉಡುಗೊರೆ ನಿನ್ ಜೀವನೇ ತಗೋಬಹುದು. ಇವತ್ತು ಏನಾದ್ರೂ ಆಗ್ಲಿ, ನಿನ್ನ ರಕ್ತನ ಆಹುತಿಗೆ ಕೊಡ್ಲೇಬೇಕು. ನಿನ್ ಮನಸ್ಸನ್ನೇನೋ ವಶಪಡಿಸ್ಕೊಂಡಿದ್ದಾಯ್ತು ಪ್ರೀತಿ, ಆದ್ರೆ ನಿಂಗೆ ಮೋಸ ಮಾಡಿ ನಿನ್ನ ರಕ್ತನ ತಗೊಳಕ್ಕಾಗಲ್ಲ. ನಿನ್ ರಕ್ತನ ನಾನೇ ತಗೋತೀನಿ ನನ್ನ ಕೈಯಾರೆ.